ನಮಸ್ತೆ, ಓಂ ನಮಃ ಶಿವೋಹಂ ನ್ಯೂಸಿಗೆ ಸ್ವಾಗತ. ಅಖಿಲ ಕರ್ನಾಟಕ ಅರ್ಚಕ ಪುರೋಹಿತ ಪರಿಷತ್ ಚಿಂತಾಮಣಿ ತಾಲೂಕು ಘಟಕ ಪರಿಷತ್ ಸದಸ್ಯರು, ಮುಜರಾಯಿ ಅರ್ಚಕ ಸಂಘದ ಸದಸ್ಯರು, ಚಿಂತಾಮಣಿ ತಾಲೂಕು ಪುರೋಹಿತ ಪರಿಷತ್ ಅಧ್ಯಕ್ಷರು ಉಮಾಶಂಕರ್ ಶರ್ಮಾ ಮತ್ತು ಮುಜರಾಯಿ ಅರ್ಚಕ ಸಂಘದ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ಚಾರ್ ಅವರ ನೇತೃತ್ವದಲ್ಲಿ ಇಂದು ತಿರುಮಲನಾಡು ಕಲಬೆರಕೆ ವಿಷಯದ ಬಗ್ಗೆ ನೊಂದು ಪ್ರತಿಭಟನೆ ನಡೆಸಿ ಆಜಾದ್ ಚೌಕದಿಂದ ತಾಲೂಕು ಕಚೇರಿಯವರೆಗೆ ಬೈಕ್ ಮೂಲಕ ತೆರಳಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಬಂದಿರುವ ವದಂತಿಯ ಮೂಲಕ ಅರ್ಚಕ ಪುರೋಹಿತರ ಅನುಷ್ಠಾನಕ್ಕೆ ಚ್ಯುತಿ ಬಂದಿರುವುದರಿಂದ ಮಹಾಪಾಪ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಮನವಿ ಸಲ್ಲಿಸಿದರು. ಈ ಸಮಯದಲ್ಲಿ ಅಧ್ಯಕ್ಷರಾದ ಉಮಾಶಂಕರ್ ಅವರು ಮಾತನಾಡಿ, ಈ ವಿಷಯವನ್ನು ಆಂಧ್ರಪ್ರದೇಶ ಪ್ರಭುತ್ವವು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು. ತಿರುಮಲನಾಡು ಎಂದರೆ ದೇಶ ವಿದೇಶಗಳಲ್ಲೇ ಖ್ಯಾತಿ ಇರುವುದು. ಅಂತಹ ಪ್ರಸಾದ ಕಲಬೆರಕೆ ತುಪ್ಪದಿಂದ ಮಾಡಿ ಭಕ್ತರನ್ನು ವಂಚಿಸಿರುವುದು ಕರ್ಮಾರ್ಹವೆಂದರು. ಪ್ರತಿಭಟನೆಯಲ್ಲಿ ಪರಿಷತ್ ಅಧ್ಯಕ್ಷರಾದ ಉಮಾಶಂಕರ್ ಶರ್ಮಾ, ಮುಜರಾಯಿ ಅರ್ಚಕ ಸಂಘದ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣಾಚಾರ್, ಕೋಟಿಗಲ್ ಮಂಜುನಾಥ್, ಸುರೇಶ್, ಅನಂತ ಪದ್ಮನಾಭರಾವ್, ಎಚ್.ಎನ್. ಸುರೇಶ್, ಅಡಿಗೆ ಗುತ್ತಿಗೆದಾರರಾದ ಅಶ್ವತ್ಥನಾರಾಯಣ್, ಶಾಮಿಯಾನ ವೆಂಕಟೇಶ್ ಮೂರ್ತಿ, ಕಾಂಡಮೆಂಟ್ ಮುರಳಿ, ಛಾಯಾಗ್ರಹರು ಅರ್ಚಕರಾದ ಸುಬ್ಬಕೃಷ್ಣಸ್ವಾಮಿ, ಸತ್ಯನಾರಾಯಣ ರಾವ್ ರವರು, ನರಸಿಂಹಮೂರ್ತಿ ರವರು, ಬಟ್ಲಲ್ಲಿ ರಘು ಮತ್ತಿತರರು ಹಾಜರಿದ್ದು ಯಶಸ್ವಿಗೊಳಿಸಿದರು. ಹಾಗೂ ಮುಜರಾಯಿ ಅರ್ಚಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಬ್ರಾಹ್ಮಣ ಸಂಘದಿಂದ ನಾವು ಇವಾಗ ಏನು ವದಂತಿ ಬಂದು ಸುಮಾರು ದೇಶದಲ್ಲಿ ಭಕ್ತರೆಲ್ಲ ತುಂಬ ಮನನೊಂದಿದ್ದಾರೋ ಅವರ ಆ ಒಂದು ಏನು ಅನೈತಿಕ ಕಾರ್ಯಕ್ರಮ ನಡೆದಿದೆ. ಯಾಕಂದರೆ ಕಲಬೆರಕೆ ತುಪ್ಪವನ್ನು ಅಲ್ಲಿ ಕೊಟ್ಟು ಸ್ವಾಮಿಯವರ ಲಡ್ಡೂದಲ್ಲಿ ಮಿಶ್ರಣ ಮಾಡಿ ಎಲ್ಲ ಭಕ್ತರನ್ನು ವಂಚಿಸಿದ್ದಾರೆ. ಆದ್ದರಿಂದ ಯಾಕಂದರೆ ಭಕ್ತರನ್ನು ವಂಚಿಸುವ ಒಂದು ಇಲ್ಲಿ ನಮ್ಮ ಅನುಷ್ಠಾನಗಳಿಗೆ ನಮಗೆ ಇಲ್ಲಿ ಕುಂಠಿತ ಆಗಿದೆ. ಯಾಕಂದರೆ ಒಂದು ಹೋಮ ಹವನ ಮಾಡಿಕೊಂಡು ನಮ್ಮ ಅನುಷ್ಠಾನಗಳು ಮಾಡಿಕೊಂಡು ನಾವಿದ್ದೀವಿ. ಅದರಲ್ಲಿ ಭಗವಂತನ ಪ್ರಸಾದ ಅಂತ ಕೊಟ್ಟಾಗ ಪ್ರತಿಯೊಬ್ಬರೂ ಅದನ್ನು ನಾವು ಸ್ವೀಕರಿಸ್ತೀವಿ. ಈ ಒಂದು ಭಗವಂತನ ಪ್ರಸಾದಕ್ಕೆ ನಮ್ಮ ದೇಶ ಅಲ್ಲ, ಇತರ ದೇಶಗಳಲ್ಲೂ ಸಹ ಭಗವಂತನ ಪ್ರಸಾದಕ್ಕೆ ಅಷ್ಟು ವಿಶೇಷವಾದಂತಹ ಸ್ಥಾನಮಾನ ಇದೆ. ಅಂತಹದಲ್ಲಿ ನಮ್ಮ ದೇಶಕ್ಕೆ ಇದು ಅಪಚಾರ, ಇದು ದೇಶದ್ರೋಹ ಮಾಡಿದಂಗೆ ಇದು. ಯಾಕಂದರೆ ಈ ಒಂದು ಪ್ರಸಾದವನ್ನು ಸಹ ಅದನ್ನು ಕಲಬೆರಕೆ ಮಾಡಿ ಭಕ್ತರಿಗೆ ಹಂಚಿ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ನೋಡಿದ್ದಾರೆ. ಈ ಒಂದು ಸನಾತನ ಧರ್ಮದಲ್ಲಿ ಯಾರು ನಾಶ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನೀನು ವಿಷವನ್ನು ಇಟ್ಟರೆ ಭಗವಂತ ವಿಷವನ್ನು ಹೀರಿಕೊಂಡು ನಮಗೆ ಪ್ರಸಾದವನ್ನು ಕೊಡ್ತಾರೆ. ಇದೇ ಪ್ರಕಾರ ಆ ತಪ್ಪು ಮಾಡಿದವರು ತಿಳ್ಕೋಬೇಕು. ಆ ತಪ್ಪನ್ನು ಮಾಡುವಾಗ ಇಂಥ ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ, ಇದಕ್ಕೆ ಎಂಥ ಶಿಕ್ಷೆ ಇರಬಹುದು ಅಂತ ಆವಾಗ ಯೋಚನೆ ಮಾಡಬೇಕಾಗಿತ್ತು. ಅವರು ಯೋಚನೆ ಮಾಡಿಲ್ಲ. ಆದರೂ ಒಬ್ಬ ಬ್ರಾಹ್ಮಣನೇ ಅಲ್ಲ, ಪ್ರತಿಯೊಬ್ಬ ಭಕ್ತರನ್ನು, ಯಾಕಂದರೆ ತಿರುಪತಿಗೆ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಸಂಕಟಗಳನ್ನ ಹೇಳ್ಕೊಂಡು ಅವರು ಹರಿಕೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಪ್ರಸಾದವನ್ನು ಲಡ್ಡು ಪ್ರಸಾದ ತಗೊಂಡು ಬರ್ತಾ ಇದ್ದಾರೆ. ಯಾಕಂದರೆ 17,015ರಿಂದ ಈ ಲಡ್ಡುವನ್ನು ಇದು ಪ್ರಚಾರದಲ್ಲಿದೆ. ಈ ಒಂದು ಲಡ್ಡುವನ್ನು ಪ್ರಸಾದ ಹಂಚುವಾಗ ಆ ಲಡ್ಡು ತಿಂದು ಅವರು, ಯಾಕಂದ್ರೆ ಆ ಲಡ್ಡು ಪ್ರಸಾದ ಅಂತ ತಿಂತಾ ಇದ್ದಾರೆ ಹೊರತು ಅವರು ಅದನ್ನ ಮದಮಾಂಸಗಳಂತ ತಿಂತಾ ಇಲ್ಲ ಯಾರು. ಇದರಲ್ಲಿ ನೀವು ಕಲಿಸಿದ್ರೆ ಏನು ಇದಾಗಲ್ಲ, ಭಗವಂತ ಎಲ್ಲರೂ ಕಾಪಾಡ್ತಾರೆ. ಈ ಒಂದು ಅಪರಾಧವನ್ನು ಭಗವಂತನು ಆ ಭಕ್ತರನ್ನು ಏನೂ ಮಾಡೋದಿಲ್ಲ, ಮಾಡಿದವರು ಮಾತ್ರ ಕ್ಷಮಿಸೋದಿಲ್ಲ. ಇದನ್ನು ನಾವು ಪೂರ್ತಿ ಧಿಕ್ಕಾರ ಮಾಡ್ತಾ ಇದ್ದೀವಿ.